ಹಲೋ, ಸ್ಟೀಮ್ ಮಾಡಿ ಮಸಾಲ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ತೊಗರಿಬೇಳೆಯನ್ನು 2 ರಿಂದ 3 ಗಂಟೆ ಕಾಲ ನೆನೆಸಿಟ್ಟುಕೊಳ್ಳಬೇಕು. ನಂತರ ನೀರನ್ನು ಸಂಪೂರ್ಣವಾಗಿ ಬಸಿದು ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳಬೇಕು. ಇದಕ್ಕೆ 2 ರಿಂದ 3 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಬೇಳೆಯನ್ನು ರುಬ್ಬಿದ ನಂತರ ಅದಕ್ಕೆ ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಸ್ವಲ್ಪ ನಿಂಬೆ ರಸ ಮತ್ತು ಸ್ವಲ್ಪ ಇಂಗುವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಇಡ್ಲಿ ಕುಕ್ಕರಿಗೆ ನೀರು ಹಾಕಿ ಬಿಸಿ ಮಾಡಿಕೊಳ್ಳಬೇಕು. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ತಯಾರಿಸಿದ ಮಿಶ್ರಣವನ್ನು ಸಣ್ಣ ವಡೆಯ ಆಕಾರದಲ್ಲಿ ಇಟ್ಟುಕೊಳ್ಳಬೇಕು. ನಿಮಗೆ ಯಾವ ಆಕಾರ ಇಷ್ಟವೋ ಆ ಆಕಾರದಲ್ಲಿ ಮಾಡಿಕೊಳ್ಳಬಹುದು. ಇದನ್ನು ಇಡ್ಲಿ ಕುಕ್ಕರಿನಲ್ಲಿ ಇಟ್ಟು ಸುಮಾರು 12 ರಿಂದ 15 ನಿಮಿಷ ಕಾಲ ಸ್ಟೀಮ್ ಮಾಡಿಕೊಳ್ಳಬೇಕು. ಅಷ್ಟೇ, ನಮ್ಮ ಹೆಲ್ತಿ ಸ್ಟೀಮ್ ಮಸಾಲ ವಡೆ ರೆಡಿ. ನಿಮಗೆ ಬೇಕಾದರೆ ಇದನ್ನು ನಂತರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಳ್ಳಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.